ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋರ್ಮ ಜಿಜ್ಞಾಸಾ ಓಂ. ಈಗ ನಾನು ಮಾನವತ ಶಬ್ದ ತತೆನ ರುಜಂ ದ್ರಾವಯತೆ ಅದೆಲ್ಲ ಆಯ್ತಲ್ಲ. ಚತುರ್ಮುಖ ಶತಾನಂದೋ ಬ್ರಹ್ಮಣ ಪದ್ಮಭೂರಿದಿ ಪ್ರಸಂಗ ಬಂತು ಅಂತ ಕೆಲವು ವಿಷಯ ಹೇಳಿಬಿಡ್ತಾರೆ. ಸ್ಪೆಸಿಫಿಕ್ ನೇಮ್ ಆಫ್ ವಿಷ್ಣು ಹೇಳಿದರೆ ಈಗ ಒಂದು ದೃಷ್ಟಿಯಿಂದ ಎಲ್ಲವೂ ಸ್ಪೆಸಿಫಿಕ್ ನೇಮ್ಗಳೇ, ಆದರೆ ಉಳಿದವರಿಗೆ ಕೆಲವು ಉಪಯೋಗಿಸ ಬರುತ್ತೆ. ನಾತ್ಮ ನಾರಾಯಣ ಮೊದಲ ಶಬ್ದಗಳನ್ನು ಉಪಯೋಗಿಸಲೇಬಾರದು ಬೇರೆಯವರಿಗೆ ಅಂತ ಹೇಳಿಬಿಟ್ಟು. ಅದೇ ರೀತಿಯೇ ಬ್ರಹ್ಮ ಚತುರ್ಮುಖ ಶತಾನಂದ ಬ್ರಹ್ಮಣ ಪದ್ಮಭೂರಿತಿ ಏನಾವರಿದೆಲ್ಲ ಬ್ರಹ್ಮದೇವರ ಸ್ಪೆಷಲ್ ಹೆಸರುಗಳು. ಈ ಹೆಸರುಗಳಿಗೆ ಏನಂತ ಅರ್ಥ? ಬ್ರಹ್ಮದೇವರಂತ ವಿಷ್ಣು ಬಿಟ್ಟು ಉಳಿದವರಿಗೆ ನಾಟ್ಯ ವಿಷ್ಣು ಮಾತ್ರ ಎಲ್ಲ ಅಪ್ಲಿಕಬಲ್ಲೇನೆ. ಪದ್ಮಭೂರಿತಿ ಇದು ಒಂದಾಯಿತು. ರುದ್ರದೇವರಿಗೆ ಉಗ್ರೋ ಭಸ್ಮಧರೋ ನಗ್ನ ಕಪಾಲೀತಿ ಶಿವಸ್ಯ ಚ ವಿಶೇಷ ನಾಮಗಳಿವು. ಇಲ್ಲಿ ರುದ್ರ ಅಂತ ಪದ ಬಂತು, ವಿಶೇಷ ನಾಮ ಅಲ್ಲ ಅದು. ರುದ್ರ ಅನ್ನೋದು ಗೊತ್ತಾಯ್ತಾ? ಏಕೋ ರುದ್ರೋ ದ್ವಿತೀಯ ಆಯಿತು, ವಿಶೇಷ ನಾಮ ಅಲ್ಲ ಅದು. ಈಗ ಏನಂತಿರ್ಬೇಕು? ಉಗ್ರ ಅಂತಿರಬೇಕಾಗಿತ್ತು, ಭಸ್ಮಧರ ಅಂತಿರಬೇಕಾಗಿತ್ತು, ನಗ್ನ ಅಂತಿರಬೇಕು, ಕಪಾಲಿ ಅಂತಿರಬೇಕು. ಇಲ್ಲ, ಆದ್ದರಿಂದ ಶಿವನಿಗೆ ಅಪ್ಲಿಕಬಲ್ ಅಲ್ಲ ಇದು. ಚತುರ್ಮುಖ ಶತಾನಂದೋ ಬ್ರಹ್ಮಣ ಪದ್ಮಭೂರಿತಿ ಬ್ರಹ್ಮದೇವರಿಗೆ ಆ ಹೆಸರಿದೆ. ವಿಶೇಷನಾಮಾಪಿ ತದೌ ಸ್ವಕೀಯಾನ್ಯಪಿ ಕೇಶವ ಇದು ದೇವರ ಹೆಸರುಗಳೇ. ಅವರು ನಿಮ್ಮ ಹೆಸರು ಅಂತ ಕೊಟ್ಟಿದ್ದಾರೆ. ಮನೆ ಇವ್ರದೇನೆ, ಈ ರೂಮ್ ನಿಮ್ಮದು ಅಂತ ಕೊಟ್ಟರೆ ಆಗೋ ಹಾಗೆ. ಬಟ್ ರೂಮ್ ಇವಂದೇ ಮತ್ತೆ ಇವತ್ತಿನ ಮಟ್ಟಿಗೆ ಇಟ್ಕೊಳ್ಳಿ ಆ ರೀತಿ. ಹೊರತು ಬೇರೆ ಅವತ್ತಿನ ಮಟ್ಟಿಗೆ ಯಾರೂ ಬರಾಗಿಲ್ಲ. ಇನ್ನೊಬ್ಬರು ನೆಕ್ಸ್ಟ್ ಡೇ ಬಂದು ಖಾಲಿ ಮಾಡಲೇಬೇಕು ಆ ಥರ. ಹೀಗೆ ವಿಶೇಷ ನಾಮ ಇಲ್ಲದೆ ಹೋದರೆ ಎಲ್ಲ ನಾಮಗಳು ಕೂಡ ಮುಖ್ಯತಃ ವಿಷ್ಣುವೇನೆ. ಅದು ಕೂಡ ವಿಷ್ಣುವಿಗೆ ಅಪ್ಲಿಕಬಲ್ ಆಗಿ ಬೇರೆಯವರಿಗೆ ಆಗುತ್ತೆ ಹೊರತು ಬೇರೆಯವ್ರಿಗೆ ಬರೀ ಇಂಡಿಪೆಂಡೆಂಟ್ ಯಾವ ಹೆಸರು ಇಲ್ಲ. ದೇವರಿಗೆ ಮಾತ್ರ ಸ್ಪೆಸಿಫಿಕ್ ನೇಮ್ಸ್ ಇದೆ, ಯಾರಿಗೂ ಕೊಡೋದಿಲ್ಲ. ಅದನ್ನು ದೃಷ್ಟಾಂತ ಕೊಡ್ತಾರೆ. ಎಷ್ಟು ಆಪ್ತ ಬಂದರೂ ಕೂಡ ತನ್ನ ಪರ್ಸನಲ್ ರೂಮಿಗೆ ಕೊಡೋದಿಲ್ಲಲ್ಲ, ಹಾಗೆ ಪರ್ಸನಲ್ ಇದಕ್ಕೆ ಯಾರಿಗೂ ಬಿಡೋದಿಲ್ಲ. ಗೀತೈರೇವ ಹೇತುರ್ಭಿ ನ ಜೀವೋ ವಾಯುಶ್ಚ ಇದೇ ಕಾರಣದಿಂದ ಇಲ್ಲಿ ಜೀವನ್ನೂ ತಗೊಳ್ಬಾರ್ದು, ವಾಯುವನ್ನೂ ತಗೊಳ್ಬಾರ್ದು. ಅದು ವಿಷ್ಣುವಿಗೆ ಮಾತ್ರ ಅಪ್ಲಿಕಬಲ್ ಅಂತ ಹೇಳಿದರು. ಅಜಾಯಮಾನೋ ಬಹುಧಾ ವಿಜಾಯತ ಇತಿ ತಸ್ಯೈವ ಬಹುಧಾ ಜನ್ಮೋಕ್ತೇ. ಒಬ್ಬ ಪರಮಾತ್ಮ ಹುಟ್ಟೇ ಇಲ್ಲ, ಅನಂತ ರೂಪ ಸ್ವೀಕಾರ ಮಾಡ್ತಾನೆ. ದೇವರ ಮಹಿಮೆ ಇದೆ. ಹೋಲಿ ಎಲ್ಲ ಗಲಾಟೆನೇ ಬೇಡ, ಎಲ್ಲ ಒಂದೇ ಅಂತ ಹೇಳಿಬಿಡೋಣ ಅಂತ ಕೇಳಿದರೆ ಓಂ ಭೇದ ವಿಪದೇಶ. ವಿಷ್ಣುವಿಗೂ ಬ್ರಹ್ಮನಿಗೂ ಭೇದ, ಬ್ರಹ್ಮನಿಗೂ ಶಿವನಿಗೂ ಭೇದ. ಹೀಗೆಲ್ಲ ಭೇದ ಇರೋದ್ರಿಂದ ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಐಕ್ಯಂ ವಾಚ್ಯಂ, ಯಾಕೆ ಐಕ್ಯ ಹೇಳಬಾರ್ದು? ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಇತಿ ಮಹಿಮಾನಂ ಇತಿ ಭೇದ ವಿಪದೇಶ. ದೇವ್ರನ್ನೇನಂತ ಕರೆದಿದ್ದಾರೆ? ಅನ್ಯ ಅಂತ ಕರೆದಿದ್ದಾರೆ. ಅನ್ಯ ಅಂದ್ರೇನು? ಬೇರೆಯವನು ಅಂತ. ಅನ್ಯ ಈಶ, ದೇವರು ಬೇರೆಯವನಂತೂ ಉಪಾಸನೆ ಮಾಡಬೇಕು. ನಾವೇ ಆಗಿದ್ದರೆ ಉಪಾಸನೆ ಮಾಡೋ ಪ್ರಶ್ನೆ, ಯಾಕಂದ್ರೆ ನಾವೇ ನಮ್ಗೆ ಗೊತ್ತಿದೆಯಲ್ಲ, ಏನೇನು ಉಪಾಸನೆ ಮಾಡೋದೇನು ಬಂತು ಅದರೊಳಗೆ. ಇದು ಭೇದ ವ್ಯಪದೇಶ. ಕೊನೆಗೆ ಪ್ರಕರಣ ದ್ವಿತೀಯ ವಿದ್ಯೆ ವೇದಿತವ್ಯ ಇತಿ ತಸ್ಯ ಹಿ ಏತತ್ ಪ್ರಕರಣ. ಪ್ರಕರಣ ಬಂದಿರೋದು ಎರಡು ವಿದ್ಯೆ ತಿಳ್ಕೊಳ್ಳಿ. ದೇವ್ರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ. ಹೆಡ್ಡಿಂಗ್ ಇರೋ ಟೈಟ್ಲ್ ಇರೋದೇ ಹಾಗೆ, ನೀವು ಬೇರೆ ಅರ್ಥ ಹೇಗೆ ಮಾಡೋಕ್ಕಾಗತ್ತೆ? ಪ್ರಕರಣ ಅಂದ್ರೇನು? ಕಾಂಟೆಕ್ಸ್ಟ್. ಯಾವ ಕಾಂಟೆಕ್ಸ್ಟಲ್ಲಿ ಉಪಯೋಗಿಸಿದ್ರು ನೋಡ್ಬೇಕಾದ್ರೆ. ಸೈಂಧವ ತೊಗೊಂಡು ಬಾ ಅಂತ ಹೇಳಿದ. ಯಾವಾಗದು? ಅಡುಗೆ ಮಾಡೋಕ್ಕಾರೆ ಕೇಳಿದರೆ ಉಪ್ಪು ಅಂತ ಅರ್ಥ. ಎಲ್ಲ ಹೊರಟಿದ್ದಾನೆ ಪಾಪ, ಕುದುರೆ ಹತ್ಕೊಂಡು ಹೊರಟಿದ್ದಾನೆ ಕಾರಲ್ಲಿ. ಸೈಂಧವ ತೊಗೊಂಬ ಉಪ್ಪು ತಂದು ಕೊಟ್ಬಿಟ್ರೆ ಅವನ್ನ ಅಲ್ಲ, ಇಲ್ಲಿ ಕುದುರೆ ತಂದು ಕೊಡ್ಬೇಕು ಅವ್ರಿಗೆ, ಇಲ್ಲಿ ತಂದು ಕೊಡಬಾರ್ದು. ಸ್ಥಿತ್ಯತನಾಭ್ಯ, ಅದಕ್ಕೆ ಪ್ರಕರಣ ನೋಡಿ ಹೇಳಿ. ಸ್ಥಿತ್ಯತನಾಭ್ಯಾಂ ಚ ಓಂ. ಓಂ ಅದಕ್ಕೆ ಹೇಳ್ತಾರೆ. ಶ್ವೇತಕೇತೆಗೆ ತತ್ವಂಸಿ ಅಂತ ಹೇಳಿದಾರಲ್ಲ, ಏನು ಪ್ರಕರಣ? ಭಾರಿ ಅಹಂಕಾರ ಬಂದಿದೆ ಆತನಿಗೆ. ಆಗ ಹೇಳೋದಕ್ಕೆ ಕೊಟ್ಟಿದ್ದ. ಇದೇನಂತ ಅರ್ಥ ಹೇಳು? ಅವನೇ ನೀನು ಅಂತ ಹೇಳಬೇಕು, ನೀನು ಅವನಲ್ಲ ಅಂತ ಹೇಳಬೇಕು. ಅವನೇ ನೀನು ಇನ್ನೂ ಜಾಸ್ತಿ ಆಗುತ್ತೆ ಅಹಂಕಾರ. ನೀನು ಅಲ್ಲ, ಅವನಲ್ಲ ತಿಳ್ಕೊ ಅಂತ ಹೇಳಿದ್ರೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ದೇವಿದ್ದೇ ವೇದಿತವ್ಯೇ ಇತಿ ಹಿ ಏತತ್ ಪ್ರಕರಣ. ದೇವರಿಗೆ ಸಂಬಂಧಪಟ್ಟ ಪ್ರಕರಣ ಇದು. ಓಂ ಸ್ಥಿತ್ಯದನಾಭ್ಯಾಂಚ ಓಂ ದ್ವಾಸುಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ವರ್ಧಯೋರನ್ಯ ಪಿಪ್ಪಲಂ ಸ್ವಾದು ಹತ್ತಿ ಅನಶ್ಚನ್ಯನ್ಯೋಭಿಚಾಕಸೀತಿ ಇತಿ ಈಶಜೀವಯೋ ಸ್ಥಿತಿ ಅದನೋಕ್ತೇ. ಮತ್ತು ಎಲ್ಲೋ ಒಂದು ಕಡೆ ಅಂತ ಹೇಳಲಿಲ್ಲ, ಒಂದೇ ಜಗದೃಕ್ಷ, ಒಂದೇ ದೇಹ. ದೇವರಿದ್ದಾರೆ, ಜೀವರಿದ್ದಾರೆ, ಒಂದೇ ಕಡೆಗೆ ಇಬ್ಬರಿದ್ದಾರೆ. ಇವನು ತಿಂದಾನೆ, ಅವನು ತಿಂತಾ ಇಲ್ಲ. ಜೋರಾಗಿದ್ದಾನೆ, ಅವನು ಕೃಷ್ಣಾಗಿಬಿಟ್ಟಿದ್ದಾನೆ. ಇವೆಲ್ಲ ಸಾಮ್ಯ ಹೇಳುತ್ತಾ, ಐಕ್ಯ ಹೇಳುತ್ತಾ? ಸಾಮ್ಯನೂ ಇಲ್ಲ, ಐಕ್ಯನೂ ಇಲ್ಲ. ದೇರ್ಫೋರ್ ಏನು ಹೇಳುತ್ತದೋ? ಭೇದನೇ ಹೇಳ್ತಾ ಇದೆ. ಓಂ ಸ್ಥಿತ್ಯದನಾಭ್ಯಾಂಚ ಓಂ. ಎಲ್ಲ ಹುಡುಕ್ಬೇಕಲ್ಲ. ಒಂದೇ ಸ್ಥಳದಲ್ಲಿ ಒಂದೇ ಕಾಲಕ್ಕೆ ಹೇಳಿದ್ದಿದ್ದು, ಬೇರೆ ಕಾಲಕ್ಕಲ್ಲ. ಅವರೇನು ಹೇಳ್ತಾರೆ?
ಈ ಕಾಲಕ್ಕೆ ಆಗಿದೆ, ಮುಂದೆ ಐಕ್ಯ ಅಂತ ಹೇಳ್ತಾರೆ. ಇಲ್ಲ, ಎಲ್ಲ ಅದೇ ಕಾಲಕ್ಕೆ ಭೇದ ಇದೆ. ಯಾವ ಕಾಲಕ್ಕೆ ಐಕ್ಯ ಹೇಳ್ತಾ ಇದ್ದೀರೋ ಅದೇ ಕಾಲಕ್ಕೆ ಭೇದ ಹೇಳ್ತಿರೋದ್ರಿಂದ ಏನು ತಾತ್ಪರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಭೇದ ತಾತ್ಪರ್ಯ ಆಗುತ್ತೆ, ಅದು ಅಭೇದ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಂ ಜಿಹ್ವಾದಿ ಆದ ಕಾರಣ ಅಷ್ಟೊತ್ತಕ್ಕೆ ಕೇಳ್ತಾರೆ. ನಮ್ಮ ಮನೆಗೆ ಅವ್ರು ಬಂದಿದ್ರು ಅಂತ ಹೇಳಿದರು. ಅವ್ರು ನಮ್ಮ ಮನೆಗೂ ಬಂದಿದ್ದರು ಅಂದರು. ಅದೇ ನಿಮ್ಮ ಮನೆಗೆ ಯಾವಾಗ ಹೇಳಿ ಅಂದರು. ಬೆಳಿಗ್ಗೆ ಅವಾಗ ಸಾಯಂಕಾಲ ಬಂದಿದ್ದರು, ಮುಗಿದೋಗಿತ್ತು. ಸೀತೆ ಆದಾಗ ಒಂದೇ ಕಾಲಕ್ಕೆ ಬಂದಿದ್ರು ಸಾಧ್ಯ ಇಲ್ಲ. ಇಬ್ಬರು ಯಾರೋ ಸುಳ್ಳು ಹೇಳ್ತಾರೆ, ಇಬ್ಬರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತಾ. ಯಾಕೆ ಟೈಮು ಸ್ಪೇಸು ಎಲ್ಲ ಒಂದಾಗಿಬಿಟ್ರೆ ಇಬ್ಬರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದರೆ ಎರಡು ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ದೇವರಾಗಿರ್ಬೇಕಷ್ಟೆ. ಉಳಿದವರಿಗೆಲ್ಲ ಸಾಧ್ಯ ಇಲ್ಲ. ಮಹಾಯೋಗಿಗಳಾಗಿರಬೇಕು, ದೇವರ ಅನುಗ್ರಹ ಇರಬೇಕು ಅವರಿಗೆ. ಇತಿ ಪುರುಷ ಜಿಹ್ವಾಧಿಕರಣಂ ಮುಂದೆ ಹೇಳ್ತಾರೆ. ಓಂ ಭೂಮಾ, ದೇವರ ಬಗ್ಗೆ ವಿಶೇಷಾಂಶ ಇದೆ. ಪ್ರಾಣೋ ವಾ ಆಶಾಯ ಭೂಯಾನ್ ನಿತ್ಯ ನೀತಿ ಭುಕ್ತ್ವಾ ಯೋ ವೈ ಭೂಮಾ ತತ್ಸುಖಂ ಮಿತಿ ಉಕ್ತೇ ತಶ್ಚೈವ ಭೂಮತ್ವ ಪ್ರಾಪ್ತಿ. ಮುಂದೆ ಹೇಳ್ತಾರೆ, ಯಾರು ಗೊತ್ತಾ ಇರೋನು ಭೂಮಾ ಅಂತ ಕರೆದಿದ್ದಾರೆ. ಭೂಮಾ ಅಂದ್ರೇನು? ಪೂರ್ಣ ಅಂತ. ಯಾವುದರಿಂದ ಪೂರ್ಣ? ಗುಣಗಳು. ಎಷ್ಟು ಗುಣಗಳಿಂದ? ಅನಂತ ಗುಣಗಳಿಂದ. ಎಷ್ಟರ ಮಟ್ಟಿಗೆ ದೋಷನೇ ಇಲ್ಲ, ಆ ರೀತಿ ಇದ್ದಾನೆ. ಉತ್ಕ್ರಾಂತ ಪ್ರಾಣ, ಸಿಕ್ಕಾಪಟ್ಟೆ ದುಡ್ಡಿದೆ, ಎಲ್ಲ ಬ್ಲ್ಯಾಕ್ ಮನಿ ಅಂದ್ಬಿಟ್ಟ. ಏನಾಯ್ತು ಅಲ್ಲಿಗೆ? ದುಡ್ಡು ಗುಣ ಆಯಿತು, ಬ್ಲ್ಯಾಕ್ ಅಂಬೋದು ದೋಷ ಆಯ್ತು ಈಗ. ಆದ್ದರಿಂದ ಆ ದೇವರಿಗೆ ಹಾಗಲ್ಲ, ಎಲ್ಲ ಗುಣಗಳು ನಿರ್ದೋಷವಾದ ಗುಣಗಳು. ಇತ್ಯಾದಿ ಲಿಂಗಾತ್ ಪ್ರಾಣ ಶಬ್ದಶ್ಚ ವಾಯುವಾಚಿ ಇತ್ಯಥೋ ವಕ್ತಿ ಭೂಮ. ಅಲ್ಲಿ ನೋಡಿ, ವಾಯುದೇವರನ್ನು ನೀವು ಭಾರಿ ಕೊಂಡಾಡೋರೆ. ವಾಯು ಅಂತ ಇದೆಯಲ್ಲ, ಅಲ್ಲಿ ಪ್ರಾಣ ಅಂತ ಇದೆಯಲ್ಲ ಅಂತ ಕೇಳಿದರೆ ಪ್ರಾಣದೇವರು ಒಪ್ತೇವೆ ನಾವು. ಆದರೆ ದೇವರು ಪ್ರಾಣ ಬೇರೆ, ಇವರು ಪ್ರಾಣ ಬೇರೆ. ಆದ್ದರಿಂದ ಪ್ರಾಣ ಶಬ್ದ ಬಂದಾಕ್ಷಣಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಪರಿಪೂರ್ಣನಾದ ಪ್ರಾಣ ಅಂದರೆ ನಾರಾಯಣನೇ. ಬರೀ ಪ್ರಾಣ ಅಂದರೆ ಇಬ್ಬರು ಆಗ್ಬೋದು, ಕೆಲಸ ಇನ್ನೂ ಕಡಿಮೆಯವರು ಆಗ್ಬೋದು. ಆದರೆ ಪರಿಪೂರ್ಣನಾದವನು ಆ ಪ್ರಾಣ ಅಂದರೆ ವಿಷ್ಣುವೇ ಆಗಿರಬೇಕು. ಭೂಮ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಓಂ. ಭೂಮ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಓಂ. ಸಂಪ್ರಸಾದಾತ್ ಅಂದ್ರೇನು? ಪೂರ್ಣ ಸುಖರೂಪತ್ವ. ಪೂರ್ಣ ಸುಖಿ ಆದ್ದರಿಂದ ಪೂರ್ಣ ಸುಖಿತ್ವ ಅಂಬೋದು ಯಾರಲ್ಲಿಲ್ಲ? ಅವ್ರ ಯೋಗ್ಯತೆ ತಕ್ಕಂತೆ ಪೂರ್ಣ ಸುಖತ್ವ ಇದೆ. ದೇವ್ರ ಪೂರ್ಣ ಸುಖತ್ವ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಸ್ವಾತಂತ್ರ್ಯನೂ ಇಲ್ಲ, ಆದ್ದರಿಂದ ಹೇಳೋದಕ್ಕೆ ಬರೋದಿಲ್ಲ. ಅಧ್ಯುಪದೇಶಾತ್ ಅಂದ್ರೇನು? ಸರ್ವೇಷಾಂ ಉಪರಿ ಉಪದೇಶಾಚ್ಯ, ಹೈಯೆಸ್ಟ್ ಅಂತ ಕರೆದು ಬಿಟ್ಟಿದ್ದಾರೆ. ಪೂರ್ಣತ್ವ ಎರಡಿದೆ ಈಗ. ಒಂದು ಸ್ವಯೋಗ್ಯತೆ ತಕ್ಕಂತೆ ಪೂರ್ಣತ್ವ ಬೇರೆ, ಆಬ್ಸಲ್ಯೂಟ್ ಪೂರ್ಣತ್ವ ಬೇರೆ. ಸ್ವಯೋಗ್ಯತೆ ತಕ್ಕಂತೆ ಪೂರ್ಣತ್ವ ಅಂದ್ರೇನು? ಯೋಗ್ಯತೆ 100ಕ್ಕೆ 100, 5ಕ್ಕೆ 5, 10ಕ್ಕೆ 10, ಆಯಾ ಕ್ಲಾಸ್ಗಷ್ಟೇ. ಹೈಸ್ಕೂಲ್ ಲೆವೆಲ್ ಫಸ್ಟ್, ಹೈಸ್ಕೂಲ್ ಲೆವೆಲ್ ಅದು ಬೇರೆ ಇಲ್ಲ, ಸಾಪೇಕ್ಷ ಅದು. ದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಯಾವ ರೀತಿ ಕೇಳಿದ್ರು ಏನದು? ಪೂರ್ಣ ಪೂರ್ಣ ಪೂರ್ಣ, ಏನಾರ ಕೇಳ್ಕೊಳ್ಳಿ. ಆದ್ದರಿಂದ ದೇವರಿಗೆ ಇರೋ ಪೂರ್ಣತ್ವ ಬೇರೆಯವರಿಗಿಲ್ಲ. ವಿಷ್ಣುರೇವ ಭೂಮಾ ಸಂಪ್ರಸಾದ ಪೂರ್ಣ ಸುಖರೂಪತ್ವ. ಪೂರ್ಣತ್ವ ಎಂಥದ್ದದು? ಬರೀ ಪೂರ್ಣತ್ವ ಅಲ್ಲ, ಸುಖರೂಪವಾದ ಪೂರ್ಣತ್ವ ದೇವರಲ್ಲಿದೆ. ಅಂದ ಕಲಿ ಪೂರ್ಣನೇ, ದುಃಖ ಪರಿಪೂರ್ಣ, ದುಃಖದಿಂದ ಸಂಪ್ರಸಾದ ರೂಪವಾಗಿರಬೇಕು. ವಿಷ್ಣುರೇವ ಭೂಮಾ. ಆ ಭೂಮಾ ಶಬ್ದ ಇಟ್ಕೊಂಡೆ ಭೂಮಿಗೆ ಬಡಿಸಿ ಅಂತ ಕರೀತಾರಲ್ಲ, ಎಲೆ ಫುಲ್ ಇರ್ಬೇಕದು. ಸ್ವಲ್ಪ ಖಾಲಿ ಇದ್ದರೂ ಏನಲ್ಲ ಭೂಮ ಅಂತ ಆಗೋದೆ, ಫುಲ್ ಇರ್ಬೇಕು. ಸಹಸ್ರ ಅಷ್ಟಾದರೂ ಸ್ವಲ್ಪ ಇರಲೇಬಹುದು, ಮಿಕ್ಸ್ ಅಂತ ಆಗಬಾರ್ದಲ್ಲ ಕೊನೆ ಪಕ್ಷ, ಆ ಮಟ್ಟಿಗೆ ಇರ್ತದೆ. ಇದು ದೇವ್ರ ಬಗ್ಗೆ ಹಾಗಲ್ಲ, ಎಷ್ಟು ಗ್ಯಾಪೇ ಇಲ್ಲ. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾಂ ನಿತ್ಯಂ ಇತಿ ಶ್ರುತಿ. ಇದಿಷ್ಟು ಮಹಾನಾರಾಯಣ ಉಪನಿಷತ್ತು ಕೋಟ್ ಮಾಡಿಬಿಟ್ಟು ಸಹಸ್ರಶೀರ್ಷ ಅಂತ ಕರೆದಿದ್ದಾರೆ. ಅದು ದೇವ, ವಿಶ್ವಾಕ್ಷ, ವಿಶ್ವಶಂಭುವಂ, ವಿಶ್ವಂ ನಾರಾಯಣಂ ಚೇದಂ ಅಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾಂ ನಿತ್ಯಂ. ಇಷ್ಟೆಲ್ಲ ದೇವರಲ್ಲಿರಬೇಕಾದ್ರೆ ಬೇರೆಯವ್ರಿಗೆ ಹೇಗೆ ಅಪ್ಲಿಕಬಲ್? ಅದು ಸಾಧ್ಯನೇ ಇಲ್ಲ. ಇತಿ ಶ್ರುತಿ. ತಮುತ್ಕ್ರಾಮಂತಂ ಪ್ರಾಣೋ ಅನೂತ್ಕ್ರಾಮತಿ. ಪ್ರಾಣದೇವರು ಸ್ವಂತ ಉತ್ಕ್ರಮಣ ಮಾಡಕ್ಕೆ ಬರೋದಿಲ್ಲ, ದೇವರು ಫಾಲೋ ಮಾಡ್ತಾರೆ ಹೊರತು ಇಂಡಿಪೆಂಡೆಂಟ್ ಅಲ್ಲ. ದೇವರು ಪ್ರಾಣದೇವರಲ್ಲ. ಇತ್ಯಾದಿನ ನ ಉತ್ಕ್ರಮಣಾದಿ ಲಿಂಗ ವಿರೋಧೋಪಿ. ಸೊ ಉತ್ಕ್ರಮಣಾದಿ ಲಿಂಗ ಪರಮಾತ್ಮನಿಗೆ ವಿರೋಧದ ಪ್ರಶ್ನೆಯೂ ಬರೋದಿಲ್ಲ, ಪ್ರಾಣದೇವ ವಿರೋಧ ಬರುತ್ತೀಗ. ದೇರ್ಫೋರ್ ಮುಖ್ಯ ಪ್ರಾಣವಾಚಕವಾದದ್ದಲ್ಲ. ಎಲ್ಲಿದ್ದ ಪ್ರಾಣ ಶಬ್ದ ವಿಷ್ಣುವಾಚಕವೇ. ಓಂ ಧರ್ಮೋಪಪತ್ತೇಶ್ಚ. ಓಂ ಸರ್ವಗತತ್ವಾದಿ ಧರ್ಮೋಪಪತ್ತೇಶ್ಚ. ದೇವರಲ್ಲಿ ಸರ್ವಗತತ್ವಾದಿ ಎಲ್ಲ ಲಕ್ಷಣಗಳು ಹೇಳಿಬಿಟ್ಟಿದ್ದಾರೆ. ವಾಯುದೇವರಿಗೆ ಅದೆಲ್ಲ ಇಲ್ಲ. ವಾಯುದೇವರು ಅಣು ಯೋಗಶಕ್ತಿಯಿಂದ ಹಾಗಿದ್ದಾರೆ, ಅದು ಬೇರೆ. ಸಹಜವಾಗಿ ಹಾಗಿದ್ದಾರೆ. ಮತ್ತು ಬೆಲೂನ್ ಊದಿರೋ ದೊಡ್ಡದಾಗೋದು ಬೇರೆ, ಇರೋದು ಬೇರೆ. ಹಾಗೆ ದೊಡ್ಡದಿಟ್ಬಿಟ್ರೆ ಸಹಜವಾಗಿ ದೊಡ್ಡದಿರೋದು ದೇವರಿಗೆ ಮಾತ್ರ, ಅದು ಉಳಿದವರಿಗಿಲ್ಲ.
ಅಲ್ಲಿ ಉಳ್ಕೊಂಡು ಅಲ್ಲಿಗೆ ಇದು ಭೂಮಾಧಿಕರಣ ಮುಗಿತು. ನಾಳೆ ಅದೃಶ್ಯತ್ವಾಧಿಕರಣ ನಾಳೆ ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹತ್ತೇನ ಪ್ರೀಯತಾಂ ಕಮಲಾಲಯಃ.